ಮಾಜಿ ಶಿಕ್ಷಣ ಸಚಿವರು BC ನಾಗೇಶ್ ಅವರು ವಿಧಿವಶರಾಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ತಿಪ್ಟೂರಿನವರ ಸ್ವಗೃಹದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ಇಲ್ಲಿ ನಮ್ಮ ಜೊತೆ ಈಗ ಮಾಜಿ ಸಚಿವರಾಗಿದ್ದ JC ಮಾಧುಸ್ವಾಮಿ ಅವರಿದ್ದಾರೆ. ಅವರು ಹೇಗೆ ಅವ್ರನ್ನ ಸ್ಮರಿಸ್ಕೊಳ್ತಾರೆ ಅನ್ನೋದನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಹೇಗೆ ಅವ್ರನ್ನ ಸ್ಮರಿಸ್ಕೊಳ್ತೀರಾ ಸರ್? BC ನಾಗೇಶ್ ನನಗೆ ಒಳ್ಳೆ ಸ್ನೇಹಿತ ಅಂತ ಫಸ್ಟು ಸ್ಮರಣೆ ಮಾಡ್ಕೋತೀನಿ. ಎರಡನೇದು ಏನಾದ್ರು ಜಿಜ್ಞಾಸೆ ಆದರೆ ನನ್ನ ಜೊತೆ ಕೂತ್ಕೊಂಡು ಸಮಾಧಾನವಾಗಿ ಮಾತಾಡಿ ಸಮಸ್ಯೆಗೆಲ್ಲ ಸ್ವಲ್ಪ ನವರಾಗಿ ತಿಳಿ ಮಾಡ್ತಿದ್ದಂಥ ಒಬ್ಬ ಸಮಾಧಾನದ ಮನುಷ್ಯ. ನಮ್ಮಂಗೆಲ್ಲ ಶಾರ್ಟ್ ಟೆಂಪರ್ ಇದ್ದ ಮನುಷ್ಯ ಎಲ್ಲ ನಾಗೇಶು. ಆದರೆ ಯಾಕೋ ಕೊನೆಯಲ್ಲಿ ಸ್ವಲ್ಪ ಸಿಟ್ಕೊಳೋರು. ಮೊದಲೇ ಏನಾದ್ರು ಸಮಸ್ಯೆಗಳಾದರೆ ನಮ್ಮ ಹತ್ರ ಎಲ್ಲ ಮಾತಾಡೋರು. ನಮಗೂ ಭಾಳ ಹಳೇ ಒಡನಾಟ. ಯಾಕೆಂದರೆ ಅವ್ರ ತಂದೆ ನಾನು ಒಟ್ಟಿಗೆ 85ರಲ್ಲಿ ಎಲೆಕ್ಷನ್ನು, ಆವಾಗ ಪಾರ್ಟ್ ಆಫ್ ತಿಪ್ಟೂರು ನನಗೂ ಕ್ಷೇತ್ರ ಇತ್ತು ಚಿಕ್ಕನಾಯಕಳ್ಳಿಗೆ. ನಾನು ಅವರು ಜನತಾ ಪಾರ್ಟಿಯಿಂದ ನಿಂತಾಗ್ಲಿಂದ ಈ ಕುಟುಂಬದ ಒಡನಾಟ ನಮಗಿತ್ತು. ಚಂದ್ರಣ್ಣವರು ನನ್ನ ಹತ್ರ ಅಷ್ಟೇ ಚೆನ್ನಾಗಿತ್ತು ಅವ್ರ ತಂದೆ. ಆಗಿಂದ ನಾಗೇಶ್ ಅವ್ರನ್ನ ನೋಡ್ಕೊಂಬಂದಿದ್ದೀನಿ ಸಂಘಟನೆಯಲ್ಲಿ. ಅದರಲ್ಲೂ ವಿಶೇಷವಾಗಿ ಸಂಘ ಪರಿವಾರ ಸಂಘಟನೆಯಲ್ಲಿ ಭಾಳ ಸೀರಿಯಸ್ ಆಗಿ ಮಾಡ್ತಿದ್ದಂಥ ವ್ಯಕ್ತಿ. ಯಾವುದರಲ್ಲೂ ರಾಜಿ ಆಗ್ತಾ ಇರಲಿಲ್ಲ. ಈಗಿನ ಕಾಲದ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅದೆಲ್ಲ ಗೊತ್ತಿರಲಿಲ್ಲ ನಾಗೇಶ್ಗೆ. ಪಕ್ಷ ಅಂದರೆ ಪಕ್ಷ, ಗುಂಪು ಅಂದರೆ ಗುಂಪು, ಅಷ್ಟಕ್ಕೆ ಸೀಮಿತವಾಗಿದ್ದರು. ನಾವೇ ಯಾರಾದರೂ ಅಕಸ್ಮಾತ್ ಕಾಂಗ್ರೆಸ್ನವ್ರ ಮನೆಗೆ ಹೋದರೆ ಮುನ್ಸ್ಕೊಂಡ್ಬಿಡೋರು, ಏನು ಸರ್ ಅವ್ರ ಮನೆಗೆಲ್ಲ ಹೋಗ್ತೀರಾ ಅಂತ. ಅಷ್ಟು ಶಿಸ್ತುಬದ್ಧಾದಂಥ ಒಬ್ಬ BJP ಮತ್ತು ಸಂಘ ಪರಿವಾರದ ಕಾರ್ಯಕರ್ತ. ತಿಪ್ಟೂರಿಗೆ ಭಾಳ ದುಡ್ದಿದ್ದಾನೆ ಮನುಷ್ಯ. ಯಾಕೆಂದರೆ ಜೊತೆಲಿದ್ದು ನಮಗೆ ಗೊತ್ತು ಏನೇನು ಕೇಳ್ತಾನೆ. ನಾವೆಲ್ಲ ಒಂದು ಕಡೆ ಈ ಫೈಲು ಗೀಲು ಇಟ್ಕೊಂಡು ಓಡಾಡಿದವರಲ್ಲ. ನಾಗೇಶ್ ಹಂಗಲ್ಲ. ಕೆಲಸ ಆಗಬೇಕಂದ್ರೆ ಯಾವ ಆಫೀಸಿಗೆ ಬೇಕಾರೋರು, ಯಾವ ಮಂತ್ರಿತ್ವಕಾರ ಹೋಗೋರು, ಕೆಲಸ ಮಾಡಿಸೋದೇ ಶ್ರೇಷ್ಠ ಅಂದ್ಕೊಂಡವರು. ನಾನು ಅವ್ರನ್ನ ಭಾಳ ತಾರೀಫು ಮಾಡ್ತಿದ್ದೆ. ಹಂಗೆ ಇವೆಲ್ಲ ನಮ್ಮ ಕೈಲಿ ಆಗಲಿಲ್ಲ ನಾಗೇಶ್. ಏನೋ ಒಂದು ಸ್ವಾಭಿಮಾನ ಅಂತೇಳಿ. ಬಟ್ ಕೆಲಸದ ವಿಷಯದಲ್ಲಿ ನಾಗೇಶ್ ಮುಂದೆ ಯಾರೂ ಸಾಟಿ ಇಲ್ಲ. ನನಗೂ ಅವ್ರಿಗೂ ಒಟ್ಟಿಗೆ ಕೆಲಸ ಮಾಡೋಕ್ಕೆ ಅವಕಾಶ ಆಗಿದ್ದು ನಿಜವಾಗ್ಲೂ ಒಳ್ಳೆ ಕಾಲ ಅಂತ ಭಾವಿಸ್ಕೊಂಡು, ನಾನು ಮೈನರ್ ಇರಿಗೇಷನ್ ಮಂತ್ರಿ ಆದಾಗ ಮೊದಲು ಬಂದಿದ್ದೇ ತಿಪ್ಟೂರಿಗೆ. ನಾಗೇಶ್ ಯಾವ್ಯಾವ ಕೆರೆಗೆ ನೀರು ಕೊಡಬೇಕು ಹೇಳಿದ್ದ. ಅಷ್ಟು ವಿಶ್ವಾಸ ಇದ್ದವರು. ಅವರು ಅಷ್ಟೇ ಕೆಲವು ಇಶ್ಯೂಗಳಾದಾಗ ಸೀದಾ ಬಂದ ನಂತರ ಮಾತಾಡೋರು, ಹಿಂಗಾಯಿತು ಏನು ಮಾಡೋಣ ಅಂತ. ಯಾವ ಜಂಬ ಈಗೋನ ನಾವು ಇಟ್ಕೊಂಡಿಲ್ಲ ಅಂತ ಆತ್ಮೀಯತೆ ನಮಗಿತ್ತು. ಅವ್ರು ಹೋಗಿರೋದು ಇವತ್ತು ನಮಗೆ ಸ್ವಲ್ಪ ಮನಸ್ಸಿಗೆ ಸಂಕಟ ಆಗುತ್ತೆ. ಯಾಕೆಂದರೆ ಗೊತ್ತಿತ್ತು, ಸ್ವಲ್ಪ ಅಂತ ಯಾಕಂತೀನಿ ಅಂದರೆ ನಮ್ಗೆ ಗೊತ್ತಿತ್ತು 2 ವರ್ಷದಿಂದಲೂ ನಾಗೇಶ್ಗಿನ್ನೂ ಭಾಳ ಕಾಲ ಇಲ್ಲ ಅಂತ. ಬ್ರೈನ್ ಟ್ಯೂಮರ್ ಆದಮೇಲೆ ಆದರೂ ಎಲ್ಲ ಒಂದು ಕಡೆ ಹುಷಾರಾಗ್ತಾರೇನೋ ಅಂತ 2-3 ಸಲ ರಿಕವರ್ ಆದಮೇಲೆ ಅವಕಾಶ ಇಲ್ಲ ಅಂತೇಳಿ ಕಾಯಬೇಕು ಅಂತ ಕಾಯ್ತಿದ್ವಿ. ಇನ್ನೊಂದು 2-3 ವರ್ಷ ಇರ್ತಾರೆ ಅಂದ್ಕೊಂಡಿದ್ವಿ. ವಿಧಿವಶ ಆದರು. ಶಾಂತಿ ಸಿಕ್ಕಲಿ, ಅವ್ರ ಮನೆಯವ್ರಿಗೆ ಸಹಿಸ್ಕೊಳ್ಳೋ ಶಕ್ತಿ ಬರಲಿ ಅಂತ ಕೇಳ್ಕೊತೀನಿ. ಸಚಿವರಾದಾಗಲೂ ಕೂಡ ಅವರು ಟ್ರೈನಲ್ಲಿ ಸಾಕಷ್ಟು ಬಾರಿ ಓಡಾಡ್ತಾ ಇದ್ರು. ಅಷ್ಟು ಸರಳವಾಗಿದ್ದರು. ಸಚಿವರಾದಾಗ ಟ್ರೈನಾಗ ಓಡಾಡೋದು, ಎಲ್ಲ ಇಂಡಿಯನ್ ಮೇಡೇ ಬೇಕು ಅನ್ನೋದು ಅವ್ರು ಭಾರಿ ಹಠ. ನಾವು ಇನ್ನೋವಾ ಕಾರ್ ಮರ ಇಲ್ಲ ನಾನು ಟಾಟಾನೇ ತೊಗೋತೀನಿ ಅನ್ನೋರು. ಅದು ಎಲ್ಲ ಸ್ಪೇರ್ ಪಾರ್ಟ್ಸ್ ಹೊರಗಡೆ ಯಾಕಂಡ್ರಿ ಅಂತ ರೇಗಿಸ್ತಿದ್ದೆ ನಾನು. ಆ ಸ್ವಾಭಿಮಾನ ಜಾಸ್ತಿ ಇತ್ತು. ಸ್ವದೇಶಿ, ನಾನು ಖಾದಿನೇ ಹಾಕಬೇಕು, ಇಂಡಿಯನ್ ಮೇಡ್ ವೆಹಿಕಲಲ್ಲೇ ಓಡಾಡಬೇಕು, ಇಂಡಿಯನ್ ಮೇಡ್ ವಾಚೇ ಕಟ್ಟಬೇಕು, ಅದೆಲ್ಲ ಭಾಳ ಇತ್ತು ಅವ್ರಿಗೆ. ಸಂಘ ಪರಿವಾರದ ನೀತಿ ಅದು. ಅದನ್ನು ಅನುಷ್ಠಾನ ಮಾಡ್ಕೊಂಡು ಬದುಕಿದ್ರು. ಕುಟುಂಬಸ್ಥರ ಜೊತೆ ಮಾತಾಡೋರು ಸರ್, ಯಾವಾಗ ಅಂತಿಮ ವಿಧಿವಿಧಾನಗಳು ಯಾವಾಗ ನಡೆಬರುತ್ತೆ? ನಾಳೆ ಹೇಳಿದ್ರಲ್ಲ 10-10:30 ಇಲ್ಲಿಂದ ಹೊರಟು ಇಲ್ಲಿ ದೊಡ್ಡಪೇಟೆಯಿಂದ ಹೋಗಿ ಅವರ ರುದ್ರಭೂಮಿನಲ್ಲಿ ಅವ್ರನ್ನ ಇದನ್ನು ಮಾಡ್ತಾರೆ. ಒಂದು 2 hours ಆಗುತ್ತೆ. ಎಲ್ಲ ಮುಗಿಯುವಾಗ 1 ಗಂಟೆ 1.5 ಗಂಟೆ ಆಗ್ಬೋದು. ರೈಟ್. ಇದಿಷ್ಟು ಮಾಜಿ ಸಚಿವರಾಗಿರುವಂಥ JC ಮಾಧುಸ್ವಾಮಿ ಅವರ ಮಾತು. ಮಧು ಇಂಗಳದ ನ್ಯೂಸ್ ಫಸ್ಟ್, ತುಮಕೂರು.